ಕಲ್ಯಾಣ ಕರ್ನಾಟಕದ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಜನತಾದಳದ ಜಾತ್ಯತೀತ ವತಿಯಿಂದ ಹಮ್ಮಿಕೊಂಡಿರತಕ್ಕಂತ ಜನರೊಂದಿಗೆ ಜನತಾದಳ ಅನ್ನುವಂತ ಬಹಳ ಮಹತ್ವವಾದಂತ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಯುವ ನಾಯಕರಾದಂಥ ಮತ್ತು ಭವಿಷ್ಯದ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಹಾಗೂ ಮತ್ತೋರ್ವ ಅತಿಥಿಗಳಾದಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಬಂಡೆಪ್ಪ ಕಾಶಂಪುರ ಅವರೇ ಮತ್ತು ಗೆಳೆಯರಾದಂಥ ಮಾಜಿ ಶಾಸಕರಾದಂಥ ರಾಜಾ ವೆಂಕಟಪ್ಪ ನಾಯಕ್ ಅವರೇ ಮತ್ತೋರ್ವ ಮಾಜಿ ಶಾಸಕರಂತ ದೊಡ್ಡಪ್ಪ ಗೌಡ ಅವರೇ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಮುಖಂಡರುಗಳೇ, ಮಾಧ್ಯಮ ಸ್ನೇಹಿತರೆ, ಈಗಾಗಲೇ ಬಹಳಷ್ಟು ನಾಯಕರು ಬಹಳ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಈ ಜನರೊಂದಿಗೆ ಜನತಾದಳ ಅನ್ನುವಂಥದ್ದು ಸುಮಾರು ಕರ್ನಾಟಕ ರಾಜ್ಯದಲ್ಲಿ 60 ವರ್ಷಗಳ ಸುದೀರ್ಘ ರಾಜಕಾರಣ ಮಾಡಿರ್ತಕ್ಕಂಥ ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಶಾಸಕರಾಗಿ, ಮಂತ್ರಿಗಳಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಮುಖ್ಯಮಂತ್ರಿಗಳಾಗಿ, ದೇಶದ ಪ್ರಧಾನಮಂತ್ರಿಗಳಾಗಿ ಅಪಾರವಾದಂಥ ಕೊಡುಗೆಯನ್ನ ಹೈದರಾಬಾದ್ ಕರ್ನಾಟಕ ಇರಬಹುದು ಮತ್ತು ಕಲ್ಯಾಣ ಕರ್ನಾಟಕ ಇರಬಹುದು ಮತ್ತು ಕಿತ್ತೂರು ಕರ್ನಾಟಕ ಇರಬಹುದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಕೂಡ 6 ಲಕ್ಷ ಎಕರೆ ನೀರಾವರಿ ಯೋಜನೆ ಕೊಟ್ಟಿರ್ತಕ್ಕಂಥವ್ರು ಯಾರಾದರೂ ಕರ್ನಾಟಕದಲ್ಲಿ ಇದ್ರೆ ಅದು ಸನ್ಮಾನ್ಯ ಎಚ್.ಡಿ. ದೇವೇಗೌಡರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗ್ತದೆ. ಇದು ನಾನು ಹೇಳ್ತಕ್ಕಂಥ ಮಾತಲ್ಲ. ನಾನು ವಿಧಾನಸಭೆಯಲ್ಲಿ 10 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು, ಭಾರತೀಯ ಜನತಾ ಪಕ್ಷದ ನಾಯಕರು ವಿಧಾನಸಭೆ ಒಳಗಡೆ ಹೇಳಿರ್ತಕ್ಕಂಥ ಮಾತುಗಳು. ಹಾಗಾಗಿ ದೇವೇಗೌಡರು ಅವರ ಆಡಳಿತಾವಧಿಯಲ್ಲಿ ಏನು 60 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಪಾರವಾದಂತ ಸೇವೆಯನ್ನ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥವರು. ಅದರ ಜೊತೆಗೆ ಅವರು ಪಕ್ಷವನ್ನ ಸ್ಥಾಪನೆ ಮಾಡಿ ಇವತ್ತು 25 ವರ್ಷಗಳು ಪೂರೈಸಿದೆ. ಕಳೆದ ಡಿಸೆಂಬರ್ 22ನೇ ತಾರೀಕಿಗೆ 25 ವರ್ಷಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿ ಪೂರೈಸಿದೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ದಿವಂಗತ ದೇವರಾಜ ಅರಸು ಅವರು ಪಕ್ಷವನ್ನ ಕಟ್ಟಿದ್ರು, ಆದ್ರೆ ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಬಂಗಾರಪ್ಪನವರು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಯಡಿಯೂರಪ್ಪನವರು ಪಕ್ಷ ಸ್ಥಾಪನೆ ಮಾಡಿದ್ರು, ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಜನಾರ್ದನ್ ರೆಡ್ಡಿ ಅವರು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಶ್ರೀರಾಮುಲು ಅವರು ಪಕ್ಷವನ್ನ ಸ್ಥಾಪನೆ ಮಾಡಿದ್ರು, ಉಳಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ಕೆಲವರು ವಿಲೀನ ಮಾಡಿದ್ರು, ಕೆಲವರು ವಿಸರ್ಜನೆಯನ್ನ ಮಾಡಿದ್ರು. ಆದ್ರೆ ದೇವೇಗೌಡರು ಎಷ್ಟು ಗಟ್ಟಿಗರು, ಎಷ್ಟು ದೃಢವಾದ ಒಂದು ಸಂಕಲ್ಪವನ್ನ ಇಟ್ಕೊಂಡು ಪಕ್ಷ ಸ್ಥಾಪನೆಯನ್ನ ಮಾಡಿದ್ರು. ಇವತ್ತು ದೇವೇಗೌಡರು ಅವರ ಆಡಳಿತದಲ್ಲಿ ನೀರಾವರಿ ಯೋಜನೆಗಳಷ್ಟೇ ಅಲ್ಲ, ಅಭಿವೃದ್ಧಿ, ಬೆಂಗಳೂರಿಗೆ ಇವತ್ತು ಕಾವೇರಿ ನೀರನ್ನ ತಂದಿರತಕ್ಕಂತ ಕೊಡುಗೆ ಇವತ್ತು ಯಾರಿಗಾದ್ರೂ ಇದ್ರೆ ಅದು ಜೆಡಿಎಸ್ ಪಕ್ಷ. ಬೆಂಗಳೂರಿನಲ್ಲಿ ಇವತ್ತು ಫ್ಲೈಓವರ್ ಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಯಾರಿಗಾದ್ರೂ ಇದ್ರೆ ಅದು ಜೆಡಿಎಸ್ ಪಕ್ಷಕ್ಕೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಇವತ್ತು ಮೆಟ್ರೋ ರೈಲು ಶಂಕುಸ್ಥಾಪನೆ ಮಾಡಿ ಅನುಮೋದನೆ ಮಾಡಿರ್ತಕ್ಕಂಥದ್ದು ಯಾರಾದ್ರೂ ಇದ್ರೆ ಅದು ಜೆಡಿಎಸ್ ಪಕ್ಷ ಅನ್ನುವಂಥದ್ದು. ಇವತ್ತು ನೀರಾವರಿ ಯೋಜನೆ ಇರ್ಬೋದು. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ 2023ರಲ್ಲಿ ನಡೆದಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಮೂಲಕ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ಬಂದಿರತಕ್ಕಂಥದ್ದು. ಯಾಕೆ ನಾನು ಸುಳ್ಳು ಹೇಳಿ ಬಂದಿದ್ದಾರೆ, ವಂಚನೆ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸರ್ಕಾರ ರಚನೆ ಆಗಿ 35 ತಿಂಗಳಾಗಿದೆ. ಸರ್ಕಾರ ರಚನೆ ಆಗಿ 35 ತಿಂಗಳಾಗಿದೆ. ಆದ್ರೆ 2,000 ರೂಪಾಯಿ ಕೊಡುವಂತ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥದ್ದು ಕೇವಲ 25 ತಿಂಗಳು ಮಾತ್ರ ಕೊಟ್ಟಿರ್ತಕ್ಕಂಥದ್ದು. 10 ತಿಂಗಳು ಹೆಣ್ಣು ಮಕ್ಕಳಿಗೆ ಬಾಕಿ ಇಟ್ಕೊಂಡಿದ್ದಾರೆ. ಎಷ್ಟು ಹೆಣ್ಣು ಮಕ್ಕಳು? 1,26,00,000 ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರಿಗೆ 20,000 ಕೊಡಬೇಕು. ನಾನು ಇವತ್ತು ಈ ವೇದಿಕೆ ಮುಖೇನ ಇವತ್ತು ಒತ್ತಾಯ ಮಾಡ್ತೇನೆ ಕರ್ನಾಟಕ ಸರ್ಕಾರವನ್ನ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ತಕ್ಷಣ ಆ ಒಂದೊಂದು ಹೆಣ್ಣು ಮಗಳಿಗೆ ಕೊಡಬೇಕಾಗಿರ್ತಕ್ಕಂಥ 20,000 ರೂಗಳನ್ನ ನೀವು ಬಿಡುಗಡೆ ಮಾಡಬೇಕು. ಇಲ್ಲ ಅಂದ್ರೆ ನೀವು ಅಧಿಕಾರವನ್ನ ಬಿಟ್ಟು ತೊಲಗಬೇಕು ಅನ್ನುವಂತ ಮಾತನ್ನ
ಈ ಸಂದರ್ಭದಲ್ಲಿ ನಾ ಹೇಳಲಿಕ್ಕೆ ಬಯಸ್ತೇನೆ, 1-2 ಅಲ್ಲ, 1,26,00,000 ಮಹಿಳೆಯರಿಗೆ 20,000 ಕೊಡಬೇಕು ಒಬ್ಬೊಬ್ಬರಿಗೆ. 25,000 ಕೋಟಿ ಬಾಕಿ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ತಕ್ಷಣ ಬಿಡುಗಡೆ ಮಾಡಬೇಕಂತೂ ತಮ್ಮೆಲ್ಲರ ಸಮಕ್ಷಮದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒತ್ತಾಯ ಮಾಡ್ತೇನೆ, ನೀವು ಒಂದೊಂದು ಮಹಿಳೆಗೆ ಕೊಡಬೇಕಾಗಿರ್ತಕ್ಕಂಥ 20,000 ತಕ್ಷಣ ಬಿಡುಗಡೆ ಮಾಡಬೇಕು ಅನ್ನುವಂತ ಒತ್ತಾಯ ಮಾಡ್ತೇನೆ. ಇವತ್ತು ಬಸ್ಗಳದ್ದು ಹೇಳಿದ್ರು, ಬಂಡಪ್ಪ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಇವತ್ತು ಬಸ್ ಫ್ರೀ ಅಂತ ಹೇಳಿ ನಿಮಗೆ ಯೋಗ್ಯತೆ ಇದ್ದಿದ್ರೆ ನಿಮ್ಗೆ, ಯಾಕಂದ್ರೆ ಯಾವುದೇ ಗ್ಯಾರಂಟಿಗಳಿಗೆ ಇವರು ಒಂದು ಲೆಕ್ಕಾಚಾರ ಮಾಡಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಎಲ್ಲೂ ಕೂಡ ಇವರು ಯೋಚನೆ ಮಾಡಲಿಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ ಮಹಿಳೆಯರು ಕಾಣಿಸಿದ್ರೆ ಬಸ್ಸುಗಳು ನಿಲ್ಲಿಸೋದಿಲ್ಲ, ನಿಧಾನವಾಗಿ ಮುಂದಕ್ಕೆ ಹೋಗ್ತಾನೆ ಇರ್ತದೆ. ಇವತ್ತು ಬೆಂಗಳೂರು ನಗರದಲ್ಲಿ 2 ಹೆಣ್ಣು ಮಕ್ಕಳು ಕೆಳಗಡೆ ಬಿದ್ದು ತಲೆ ಕೊಟ್ಟು ಒಬ್ರು ಕಾಲು ಹೋಯ್ತು, ಒಬ್ರಿಗೆ ಪ್ರಾಣವಾಯ್ತು. ಈ ರೀತಿ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಡೆ ಇಂಥ ಘಟನೆಗಳಾಗಿದ್ದಾವೆ. ಇವರಿಗೆ ಯೋಗ್ಯತೆ ಇದ್ದಿದ್ರೆ ಒಂದು ಬಸ್ ಫ್ರೀ ಅಂತ ಹೇಳಿದ ಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬಸ್ಗಳನ್ನ ಬಿಡಬೇಕಾಗಿತ್ತು. ಇವತ್ತು ಎಲೆಕ್ಟ್ರಿಸಿಟಿ ಇವತ್ತು ನಮ್ಗೆ ಬಡವರಿಗೆಲ್ಲ 200 ಯೂನಿಟ್ ಕೊಡ್ತೀವಿ ಅಂತ ಹೇಳಿ 3,500 ರೂಪಾಯಿ ಇದ್ದಿದ್ದು ಒಂದು ಯೂನಿಟ್ ಅನ್ನ ಇವತ್ತು 7,500 ರೂಪಾಯಿ ಮಾಡಿದ್ದಾರೆ. ಇವತ್ತು ಎಷ್ಟು ಅಂದ್ರೆ ಜನರಿಂದ ಲೂಟಿ ಮಾಡುವಂತದ್ದು, ಜನರ ಜೋಬಿಗೆ ಇವತ್ತು ಕೈ ಹಾಕಿ ಇವತ್ತು ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕುಮಾರಣ್ಣವರು ಅವರ ಏನು ದೇವೇಗೌಡರ ಆದಿಯ ನಂತರ ಕುಮಾರಣ್ಣವರು ವಹಿಸಿಕೊಂಡ ನಂತರ ಕುಮಾರಣ್ಣವರು ಕೂಡ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ಕೇಂದ್ರದಲ್ಲಿ ಮಂತ್ರಿಗಳಾಗಿದ್ದಾರೆ. ಕುಮಾರಣ್ಣವರು ಕೇಂದ್ರದಲ್ಲಿ ಮಂತ್ರಿಗಳಾಗಿ 2 ವರ್ಷಗಳಾಗಿದೆ. ಇವತ್ತುವರೆಗೂ ಕೂಡ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಅರ್ಜಿಯನ್ನ ನಮಗೆ ಕರ್ನಾಟಕ ರಾಜ್ಯಕ್ಕೆ ಇಂಥ ಒಂದು ಫ್ಯಾಕ್ಟರಿಗಳು ಬೇಕು, ಇಂಥ ಒಂದು ಕ್ಲಸ್ಟರ್ಗಳು ಬೇಕು, ಇಂಥ ಒಂದು ಕಾರಿಡಾರ್ಗಳು ಬೇಕು ಅಂತ ಹೇಳಿ ಇವತ್ತುವರೆಗೂ ಕೂಡ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಕುಮಾರಣ್ಣವರನ್ನ ಭೇಟಿಯಾಗಿ ಒಂದು ಫ್ಯಾಕ್ಟರಿ, ಒಂದು ಸ್ಟೀಲ್ ಫ್ಯಾಕ್ಟರಿ ಮುಚ್ಚುವಂತ ಹಂತದಲ್ಲಿತ್ತು. ಆದ್ರೆ ಅವರು ಭೇಟಿಯಾಗಿ ಆವತ್ತಿನ ಸಂದರ್ಭದಲ್ಲಿ ಇವತ್ತು 11,000 ಕೋಟಿ ಆ ಫ್ಯಾಕ್ಟರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಪುನಶ್ಚೇತನಗೊಳಿಸಿದ್ದಾರೆ. ಸಾವಿರಾರು ಜನಕ್ಕೆ ಇವತ್ತು ಕೆಲಸ ಸಿಗ್ತಾ ಇದೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥ ಜನ ಇವತ್ತು ಕುಮಾರಸ್ವಾಮಿ ಅವರನ್ನ ಆರಾಧ್ಯ ದೈವ ಅಂತ ಕರೀತಾರೆ, ಆರಾಧ್ಯ ದೈವ ಅಂತ ಹೇಳಿದ್ದಾರೆ. ಅವರ ಕಟೌಟ್ಗಳಿಗೆ ಇವತ್ತು ಹಾಲಭಿಷೇಕ ಮಾಡ್ತಾ ಇದ್ದಾರೆ. ನಿಮ್ಮ ಯೋಗ್ಯತೆಗೆ ಇವತ್ತು ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಸಿಕ್ಕಲಿ, ಇಷ್ಟು ಫ್ಯಾಕ್ಟರಿಗಳು ಕೊಡಿ ಅಂತ ಹೇಳಿ ಇವತ್ತುವರೆಗೂ ಕೂಡ ಒಂದೇ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ. ಅರ್ಜಿಯನ್ನ ಕೊಟ್ಟು ಕುಮಾರಸ್ವಾಮಿ ಅವರು ಏನಾದರೂ ಕರ್ನಾಟಕ ರಾಜ್ಯಕ್ಕೆ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ JDS ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿ. ಆದ್ರೆ ನೋಡಿ, JDS ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಇವತ್ತುವರೆಗೂ ಕೂಡ ಒಂದು ಅರ್ಜಿಯನ್ನ ಕೊಟ್ಟಿಲ್ಲ. ಆದ್ರೂ ಕೂಡ ಕುಮಾರಸ್ವಾಮಿ ಅವರ ಪ್ರಯತ್ನದಿಂದ ಇವತ್ತು ಮಂಡ್ಯದಲ್ಲಿ ಇವತ್ತು ಅನೇಕ ಕಂಪನಿಗಳು ಬರುವಂತ ಒಂದು ವ್ಯವಸ್ಥೆಯನ್ನ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಈ ಸರ್ಕಾರ ಬಂದು 3 ವರ್ಷಗಳು ಕಳೆದಿದೆ. ನೀರಾವರಿ ಯೋಜನೆಗಳು ಕುಂಠಿತ ಆಗಿದೆ, ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಿದೆ, ಸಾಲದ ಪ್ರಮಾಣ ಹೆಚ್ಚಾಗಿದೆ. ಪ್ರತಿ ವರ್ಷ 1 ಲಕ್ಷ ಕೋಟಿ ಇವತ್ತು ನಾವು ಬಡ್ಡಿ ಕಟ್ತಾ ಇದ್ದೇವೆ. 1 ಲಕ್ಷ ಕೋಟಿ ಇವತ್ತು ಕರ್ನಾಟಕ ಸರ್ಕಾರದಿಂದ ನಾವು ಬಡ್ಡಿ ಕಟ್ತಾ ಇದ್ದೇವೆ. ಆದ್ರೆ 1 ಲಕ್ಷ ಕೋಟಿ ಇವತ್ತು ಸಾಲ ಕೂಡ ಮಾಡ್ತಾ ಇದ್ದೇವೆ. ಬಹುಶಃ ಆಡಳಿತ ಅನುಭವ ಇಲ್ಲ. ಇವತ್ತು ಸಿದ್ದರಾಮಯ್ಯನವರಿಗೆ ಆಡಳಿತ ಅನುಭವ ಇಲ್ಲ. ಕಳೆದ 3 ವರ್ಷಗಳಿಂದ ಅಭಿವೃದ್ಧಿಯ ಬಗ್ಗೆ ಯೋಚನೆ ಇಲ್ಲ, ನೀರಾವರಿ ಬಗ್ಗೆ ಯೋಚನೆ ಇಲ್ಲ, ಇವತ್ತು ಸಾಲದ ಬಗ್ಗೆ ಯೋಚನೆ ಇಲ್ಲ. ನಾನು 18 ಸಾರಿ ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರೆ. 18 ಸಾರಿ ಮಾಡಿದ್ರೇನು, 20 ಸಾರಿ ಮಾಡಿದ್ರೇನು? ಆದ್ರೆ ನಿಮ್ಮ ಸಾಲದ ಪ್ರಮಾಣ ಕಡಿಮೆ ಇರಬೇಕಾಗಿತ್ತು. ಆದ್ರೆ ನಿಮ್ಮ ಸಾಲದ ಪ್ರಮಾಣ ಇವತ್ತು ಜಾಸ್ತಿ ಆಗ್ತಾ ಇದೆ. ಈ ಸಾಲಿನಲ್ಲಿ 1,16,000 ಕೋಟಿ ಇವತ್ತು ಸಾಲ ಮಾಡಿರ್ತಕ್ಕಂಥದ್ದು. ಪ್ರತಿ ವರ್ಷ ನಾವು 1 ಲಕ್ಷ ಕೋಟಿ ಸಿದ್ದರಾಮಯ್ಯನ ದುಡ್ಡಲ್ಲ ಇದು ಸಿದ್ದರಾಮಯ್ಯನ ದುಡ್ಡಲ್ಲ, DK ಶಿವಕುಮಾರ್ ಕಟ್ಟತಕ್ಕಂಥ ದುಡ್ಡಲ್ಲ ಇದು ನಾವು ನೀವು ಕಟ್ತಕ್ಕಂಥ ತೆರಿಗೆ ಹಣ. ಇವತ್ತು ಈ ರೀತಿ ಪೋಲಾಗ್ತಾ ಇದೆ. ಈ ರೀತಿ ಪೋಲ ಆಗ್ಬಾರ್ದು. ಕರ್ನಾಟಕ ರಾಜ್ಯ ಇವತ್ತು ಸುಭಕ್ಷವಾಗಿರ್ಬೇಕು ಅಂತ ಹೇಳಿದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಳ್ಳಬೇಕು, ನಾವೆಲ್ಲರೂ ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ, ಹೊಟ್ಟೆ ತುಂಬಾ ಊಟ ಮಾಡಬೇಕು, ಪೌಷ್ಟಿಕ ಆಹಾರ ನಮಗೆ ಸೇರ್ಬೇಕು ಅಂತ ಹೇಳಿ. ನಾನು ನಿಮ್ಗೆ ಒಂದು ಮಾತನ್ನ ಹೇಳ್ತೇನೆ. ಒಂದು ಮಾತನ್ನ ಏನು ಅಂತ ಹೇಳಿದ್ರೆ, ಇವತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಕೂಡ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ವಿಚಾರ ಮಾಡಿ.
ತರಕಾರಿಗೆ ಅಂತ ಹೇಳಿ ಮಕ್ಕಳಿಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ 10 ಮಕ್ಕಳಿದ್ರೆ 5 ರೂಪಾಯಿ ಕೊಡ್ತಾರೆ ತರಕಾರಿಗೆ, 20 ಮಕ್ಕಳಿದ್ರೆ 10 ರೂಪಾಯಿ ಕೊಡ್ತಾ ಇದ್ದಾರೆ. ನಾನು ಕೇಳಿದೆ ನನ್ನ ಕ್ಷೇತ್ರದಲ್ಲಿ ನಮ್ಮ ಮುಖಂಡರಿಗೆ ಹೇಳಿ ಬೇರೆ ಬೇರೆ ಅಂಗನವಾಡಿಗಳಲ್ಲಿ ಇದು ನಿಜಾನ ಸುಳ್ಳ ಸ್ವಲ್ಪ ವಿಚಾರ ಮಾಡಿ ಅಂತ ಹೇಳಿದ್ರೆ 10 ಮಕ್ಕಳಿದ್ರೆ 5 ರೂಪಾಯಿ, 20 ಮಕ್ಕಳಿದ್ರೆ 10 ರೂಪಾಯಿ. ನಾನು ಹೇಳಿದೆ ಒಂದು ಟೊಮೊಟೊ ಹಣ್ಣು ಕೂಡ ಬರೋದಿಲ್ಲ 5 ರೂಪಾಯಿಗೆ, ಇದು ಎಂತ ಸರ್ಕಾರ ಇದು ಅಂತ. ಆದ್ರೆ ಭಾಷಣ ಮಾತ್ರ ಹೊಟ್ಟೆ ತುಂಬಾ ಊಟ ಮಾಡಬೇಕು, ಹೊಟ್ಟೆ ತುಂಬಾ ಊಟ ಮಾಡಬೇಕು, ಪೌಷ್ಟಿಕ ಆಹಾರ ಸೇರ್ಬೇಕು ಅಂತ ಹೇಳ್ತಾರೆ. ಬರೀ ಸುಳ್ಳುಗಳಿಂದ ಕೂಡಿರ್ತಕ್ಕಂಥ ಸರ್ಕಾರ, ಸುಳ್ಳುಗಳಿಂದ ಬರೀ ಕೇವಲ 3 ವರ್ಷಗಳಿಂದ ಇವರ ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ, ರಾಜ್ಯದ ಜನರ ಬಗ್ಗೆ ಚಿಂತನೆ ಇಲ್ಲ, ರೈತರ ಬಗ್ಗೆ ಚಿಂತನೆ ಇಲ್ಲ, ದಲಿತರ ಬಗ್ಗೆ ಚಿಂತನೆ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಚಿಂತನೆ ಇಲ್ಲ. 3 ವರ್ಷಗಳಿಂದ ಇವರು ಕುರ್ಚಿ ಕಾಳಗದಲ್ಲಿ ತೊಡಗಿಕೊಂಡಿದ್ದಾರೆ. ಇದು ನೀನಾ ನಾನಾ ಅದು 3 ವರ್ಷದಲ್ಲಿ ಕೂಡ ಇತ್ಯರ್ಥ ಆಗಲಿಲ್ಲ. ಬಹುಶಃ ಮೇ 4ನೇ ತಾರೀಕು ಈ 5 ರಾಜ್ಯಗಳ ಚುನಾವಣಾ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜ್ಯ ಅದು ಎಲ್ಲೋಗುತ್ತೋ ಏನಾಗುತ್ತೋ ನಾವೆಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದೇವೆ. ಆದ್ರೆ ನಾವ್ಯಾರು ಕೂಡ ಈ ಗ್ಯಾರಂಟಿಗಳು ತಂದಂತ ಸಂದರ್ಭದಲ್ಲಿ ನಾವ್ಯಾರು ಕೂಡ ವಿರೋಧ ಮಾಡಲಿಲ್ಲ. ಆದ್ರೆ ಸರಿಯಾಗಿ ನಿಭಾಯಿಸಕ್ಕೆ ಯೋಗ್ಯತೆ ಇಲ್ಲದಿರ ಈ ಒಂದು ಪರಿಸ್ಥಿತಿ ಆಗಿದೆ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರಲ್ಲೂ ಕೂಡ ವಿನಂತಿಯನ್ನ ಮಾಡ್ತೇನೆ. ಇವತ್ತು ನಮ್ಮ ಈ ಭಾಗದಲ್ಲಿ ಇರ್ತಕ್ಕಂಥ ಯುವ ನಾಯಕರು, ಇವತ್ತೇನು ಬಾಲರಾಜ್ ಗುತ್ತೇದಾರ್ ಒಳ್ಳೆ ಯುವ ನಾಯಕರಾಗಿದ್ದಾರೆ, ಆದ್ರೂ ಕೂಡ ತೊಂದರೆ ಇಲ್ಲ. ಇವತ್ತು ಅವರ ಪಾಪ ಬೇಸರ ವ್ಯಕ್ತಪಡಿಸ್ತಾ ಇದ್ರು, ಮದುವೆಗಳು ಜಾಸ್ತಿ ಇದೆ ಅಂತ. ಆದ್ರೂ ಒಳ್ಳೆ ನಾಯಕರು. ಅವರು ಸುಮಾರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 21,000 ಮತಗಳನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ಸುಮ್ಮನೆ ಮಾತಲ್ಲ, ಅದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥದ್ದು, ನೀವೆಲ್ಲರೂ ಕೂಡ ಕೈ ಹಿಡಿದಿರ್ತಕ್ಕಂಥದ್ದು. ಮುಂದಿನ ನಾನಿವತ್ತು ನಿಮ್ಗೆಲ್ರಿಗೂ ಕೂಡ ಒಂದು ಮಾತನ್ನ ಹೇಳ್ತೇನೆ. 2028ರಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ನಡೆಯುವಂತಹ ಚುನಾವಣೆಯಲ್ಲಿ ಸೂರ್ಯ ಚಂದ್ರ ಎಷ್ಟು ಇರ್ತಕ್ಕಂಥದ್ದು ಸತ್ಯ, ಅಷ್ಟೇ ಸತ್ಯ NDA ಸರ್ಕಾರ ರಚನೆ ಆಗುವಂತದ್ದು. NDA ಸರ್ಕಾರದಲ್ಲಿ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗುವಂತದ್ದು ಯಾರು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ, ನಾನು ನಿಖಿಲಣ್ಣವರು ಮಾತನಾಡಬೇಕು. ಹಾಗಾಗಿ ತಾವೆಲ್ಲರೂ ಕೂಡ ಕಾತರದಿಂದ ಯಾರ ಮಾತಿಗೆ ಕಾಯ್ತಾ ಇದ್ದೀರಾ ಅನ್ನುವಂತ ಗೊತ್ತಾಗುತ್ತೆ. ಹಾಗಾಗಿ ನಿಖಿಲ್ ಅಣ್ಣವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತೇನೆ. ಎಲ್ರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ, ನಮಸ್ಕಾರ. ಜನಕಲ್ಯಾಣಕ್ಕೆ ಸ್ಪಂದಿಸಿದ ನಮಗೆ ನಿಮ್ಮೆಲ್ಲರಿಂದ ಸಹಕಾರ ಇರಲಿ ಎನ್ನುವಂತ ಆಶಯದೊಂದಿಗೆ ಮಾತನಾಡಿದಂತ ಆದರಣೀಯ ಕೃಷ್ಣಾರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು.